ತಿನ್ನಕ್ ಬೇಕು ಸ್ನಾಕ್ಸ್ ಬಂದೈತೆ ಮ್ಯಾಕ್ಸ್. ಮ್ಯೂಸಿಕ್ ಮಾತ್ರ ಸರ್ ಕರ್ರಾವಾಗೈತೆ ಸರ್. ಸುದೀಪ್ ಅವ್ರಿಗೆ ಒಂದು ಹೀರೋಯಿನ್ ಕೊಡ್ಲಿಲ್ಲ, ಪೊಲೀಸ್ ಡ್ರೆಸ್ ಒಂದು ಹಾಕ್ಸ್ತಿಲ್ಲ, ಅದು ಮಾತ್ರ ಬೇಜಾರು. ಅದು ಏನಾಗುತ್ತೆ ಅಂತ ನೋಡ್ತಾನೆ ಇರ್ಬೇಕು ಸರ್. ಆಕ್ಷನ್ ಮೂವಿ, ಇಂಗ್ಲಿಷ್ ಮೂವಿ ತರ ತಿಂದಿದೆ ಸರ್. ಸೂಪರ್ ಸರ್. ಹ್ಯಾಟ್ಸ್ ಆಫ್. ಸುದೀಪ್ ಅವ್ರ ಮ್ಯಾನರಿಸಮ್ ಅವ್ರ ಸ್ಟೈಲ್ನ ತುಂಬಾ ಚೆನ್ನಾಗಿ ಸದ್ಬಳಕೆ ಮಾಡ್ಕೊಂಡಿದ್ದಾರೆ. ತುಂಬಾ ಎಕ್ಸ್ಟ್ರಾರ್ಡಿನರಿ ಬ್ರದರ್. ಆಸಮ್. ಹ್ಯಾಟ್ಸ್ ಆಫ್. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BN TV. ನಾನು ಸಂಜಯ್ ಶೆಟ್ಟಿ. ಈ ಮ್ಯಾಕ್ಸ್ ಸಾಕಷ್ಟು ನಿರೀಕ್ಷೆನ ಹುಟ್ಟಾಕಿದೆ. ಕಿಚ್ಚ ಸುದೀಪ್ನ ಮ್ಯಾಕ್ಸ್ ಮೂವಿ ಹೇಗಿದೆ ಮತ್ತೆ ಜನಗಳು ನೋಡಿದವರು ಹೇಗೆ ರಿವ್ಯೂ ಕೊಡ್ತಾರೆ ಬನ್ನಿ ನೋಡ್ಕೊ ಬರೋಣ. ರೇಂಜ್ ಕೊಡ್ತಾರೆ. ಮ್ಯೂಸಿಕ್ ಮಾತ್ರ ಸರ್ ಕರ್ರಾವಾಗೈತೆ ಸರ್. ಫಿಲಿಮ್ ಅಲ್ಲಿ ಏನಂತ ಕೇಳಿದ್ರೆ ಸುದೀಪ್ ಅವ್ರಿಗೆ ಒಂದು ಹೀರೋಯಿನ್ ಕೊಡ್ಲಿಲ್ಲ, ಪೊಲೀಸ್ ಡ್ರೆಸ್ ಒಂದು ಹಾಕ್ಸ್ತಿಲ್ಲ, ಅದು ಮಾತ್ರ ಬೇಜಾರು. ಅದು ಬಿಟ್ಟರೆ ಸಿನಿಮಾ ಮಾತ್ರ ಕರ್ರಾವಾಗೈತೆ. ಒಂದು ಹೆಣ್ಣು ಮಗುವಿಗೆ ಅತ್ಯಾಚಾರ ಆದ್ರೆ ಆ ಒಂದು ದೌರ್ಜನ್ಯ ಮಾಡಿದಂತ ಗಂಡು ಮಕ್ಕಳಿಗೆ ಪಾಠ ಕಲಿಸೋ ಸ್ಟೋರಿ ಇದಾಗಿದೆ. ಮಸ್ತಾಗಿದೆ. ಪ್ರತಿಯೊಬ್ಬರು ಬಂದು ನೋಡ್ಬೋದು. ಮೊದಲೇ ಸುದೀಪ್ ಅವ್ರು ಮಾಡೋ ಮೂವಿನ ಕುಟುಂಬ ಸಮೇತ ಬಂದು ನೋಡ್ಬೇಕು. ಅಂಥದ್ರಲ್ಲಿ ಸುದೀಪ್ ಅವ್ರು ಮಾಡಿರೋ ಈ ಮೂವಿನ ಕುಟುಂಬದ ಪಕ್ಕದಲ್ಲಿರೋ ಮನೆಗೂ ಕೂಡ ಕರ್ಕೊಂಡು ಬಂದು ನೋಡ್ಬೇಕು. ಆ ರೇಂಜ್ಗಿದೆ. ಸೊ ಸುದೀಪ್ ಅವ್ರ ಮೇಲೆ ಒಂದು ಡೈಲಾಗ್ ಹೇಳಕ್ ಇಷ್ಟಪಡ್ತೀನಿ. ಅಣ್ಣ ಆಲ್ರೆಡಿ ಕಟ್ಟಟು, ಮುಂದೆ ನಿಂತವ್ರು ನಾಟಟು, ಒಳ್ಳೆತನಕ್ಕೆ ಸೈಲೆಂಟು, ಕೆಟ್ಟತನಕ್ಕೆ ವೈಲೆಂಟು. ಒಟ್ನಲ್ಲಿ ಅಣ್ಣ ಒಂಥರ ಡಿಫ್ರೆಂಟು. ಅಭಿಮಾನಿಗಳ ಮೇಲೆ ಅಭಿಮಾನ ಇಲ್ಲಿಂದಲ್ಲ ಬಾಸ್, ಇಲ್ಲಿಂದ ಬರ್ಬೇಕು. ಅದು ಬಾಸ್ಗೆ ಬಹುತ್ತಿದೆ. ಭಾಷೆ ಟೈಪ್ ಬೆಳೆದಕ್ಕೆ ಆಕ್ಷನ್ ಜೊತೆ ಪ್ಯಾಷನ್ ಜೊತೆ ಕ್ಯಾರೆಕ್ಟರ್ ಕ್ಯಾಪ್ಷನ್ ಹಿಡ್ಕೊಂಡ್ ಬಂದಿರ್ಲಿ ಕಣಮ್ಮ. ಹಿಂದೆ ಮುಂದೆ ಒಂದು ಹೇಳಿ ಬಣ್ಣ ತರ ಬದಲಾಗೋದಕ್ಕೆ ಇವಾಗ ಹೋಳಿ ಎಲ್ಲ ಈಸ್ ದ ಗೋಲಿ. ತಿನ್ನಕ್ ಬೇಕು ಸ್ನಾಕ್ಸ್ ಬಂದೈತೆ ಮ್ಯಾಕ್ಸ್. ತುಂಬಾ ಅದ್ಭುತವಾದ ಸಿನಿಮಾ ತೆಗೆದಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಸರ್. ಒಂದೊಂದು ಸೀನ್ ಥಿಯೇಟರ್ ಬಂದು ನೋಡ್ಬೇಕಾದ ಸಿನಿಮಾ. ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಎರಡೂವರೆ ವರ್ಷ ಟೈಮ್ ತೊಗೊಂಡು ಮಾಡಿದ್ದಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಥಿಯೇಟರ್ ಬಂದು ನೋಡಬೇಕು. ಜೈ ಕಿಚ್ಚ ಬಾಸ್ ಜೈ. ಹೇಳೋ ಇನ್ನು ಸಿನಿಮಾ ಬಗ್ಗೆ. ಫೈಟ್ ಬ್ರದರ್ ಹೇಳ್ತಲ್ವಾ, ಫೈಟಿಂಗ್ ಅಂತೂ ಹೈ ಲೆವೆಲ್ ಆಗಿ ತೋರಿಸಿದ್ದಾರೆ. ಸಕ್ಕದಾಗಿದೆ. ನಮ್ಮ ಸುದೀಪ್ ಸರ್ದಲ್ಲಿ ಇಷ್ಟು ಸಿನಿಮಾದಲ್ಲಿ ಎಷ್ಟು ಕ್ರೇಜ್ ಇದೆ. ಹೌಸ್ಫುಲ್, ನಿಲ್ಲಕ್ ಜಾಗ ಇಲ್ಲ ಥಿಯೇಟರ್ ಅಲ್ಲಿ. ಪ್ರತಿಯೊಬ್ರು ಸಿನಿಮಾ ನೋಡ್ತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ನಮ್ಮ ಕರ್ನಾಟಕದ ಗತ್ತು. ನಮ್ಮ ಕನ್ನಡ ಇಂಡಸ್ಟ್ರಿ ಸಿನಿಮಾ ಬರಬೇಕು, ಇಂಥ ಸಿನಿಮಾ ಮಾಡಬೇಕು. ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಮಾಡಿದಾರೆ ಸಿನಿಮಾ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಮಾತಾಡ ಇನ್ನೇನಾದ್ರು ಇದೆಯಾ? ಇಲ್ಲಿ ಮಾತಾಡು. ಇಲ್ಲ, ತುಂಬ ಚೆನ್ನಾಗಿದೆ. ಅದ್ಭುತವಾದ ಸಿನಿಮಾ. ಈ ವರ್ಷದಲ್ಲಿ ತುಂಬ ಸಕ್ಕದಾಗಿರೋ ಸಿನಿಮಾ ಅಂದರೆ ನಮ್ಮ ಮ್ಯಾಕ್ಸ್ ಸಿನಿಮಾ. ಕರ್ನಾಟಕ ಜನತೆ ಬಂದು ನಮ್ಮ ಸಿನಿಮಾನ ನೋಡಿ. ಯಾಕಂದರೆ ಎಲ್ಲ ಕನ್ನಡಿಗರನ್ನ ಬೆಳೆಸೋಣ. ಆ ಹೀರೋ ಈ ಹೀರೋ ಅಂತ ಎಲ್ಲ ಬಿಟ್ಬಿಡಿ. ಎಲ್ಲ ಇರೋದು ನಮ್ಮ ಅಣ್ಣಂದಿರೇ. ಯಾಕಂದರೆ ಈಗಿನ ಕಾಲದಲ್ಲಿ ಫ್ಯಾನ್ಸ್ ವಾರು ಅದು ಇದು ಯಾರು ಎಲ್ಲ ನಮಗೆ ಬೇಕಾಗಿರೋದು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಷ್ಟೇ. ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಇದರಲ್ಲಿ ಆಕ್ಷನ್ ಆಗಿರಲಿ, ಏನೇ ಒಂದಾಗಲಿ, ಫ್ಯಾಮಿಲಿ ಸೆಂಟಿಮೆಂಟ್ ಸೂಪರ್ ಆಗಿದೆ ಸರ್. ಮಾತ್ರ ಕ್ಷಣಕ್ಕೂ ಥ್ರಿಲ್ ಇದೆ ಸರ್ ಫಿಲಮ್ ಮಾತ್ರ. 2 ವರ್ಷದಿಂದ ಮಾಡೋದು ಒಳ್ಳೆ ಫಿಲಮ್ ಕೊಟ್ಟಿದೆ. ಜೈ ಕಿಚ್ಚ ಬಾಸ್, ಜೈ ಸುದೀಪ್ ಬಾಸ್. ಸಕ್ಕದ ಮಾಡಿ ಸರ್. ಫಸ್ಟ್ ಆಗ ವಿಷ್ಣುವರ್ಧನ್ ಆಗಿದ್ರು ನ್ಯಾಷನಲ್ ಫಿಗರ್. ಈಗ ಬಂದು ಸುದೀಪ್ ಅವರು. ಸೂಪರ್ ಆಗಿದೆ. ಇಂಗ್ಲಿಷ್ ಮೂವಿ ತರ ಇದೆ ಸರ್. ಪ್ರತಿಯೊಬ್ರು ನೋಡ್ಬೋದು ಸರ್. ಫ್ಯಾಮಿಲಿ ಪಿಕ್ಚರ್ ಸೂಪರ್ ಆಗಿದೆ. ಪಿಕ್ಚರ್ ಇಷ್ಟು ಮಾತ್ರ ಹೇಳ್ತೀನಿ. ಸೂಪರ್ ಪಿಕ್ಚರ್. ಸೂಪರ್ ಸಕ್ಕದಾಗಿದೆ ಸರ್ ಪಿಕ್ಚರ್. ಕನ್ನಡದಲ್ಲಿ ಇದುವರೆಗೂ ಒಂದು ನೈಟಲ್ಲಿ ಬೇರೆ ತೆಗೆದಿದ್ದಾರೆ. ಬಟ್ ಈ ತರ ಒಂದು ಆಕ್ಷನ್ ಪಿಕ್ಚರ್ ಹೆಂಗಿದೆ ಅಂದ್ರೆ ಸರ್, ಒಂದು ಚೂರು ಕಣ್ಣನ್ನು ಆ ಕಡೆ ಈ ಕಡೆ ಸುಮ್ಮನೆ ಬೇಜಾರ್ ತರ ಆಗದೇ ಇಲ್ಲ ಸರ್. ಏನಾಗುತ್ತೆ ಅಂತ ನೋಡ್ತಾನೆ ಇರ್ಬೇಕು ಸರ್. ಕೊನೆಯವರೆಗೂ ಸಕ್ಕದಾಗಿದೆ ಸರ್. ಆಕ್ಷನ್ ಮೂವಿ, ಇಂಗ್ಲಿಷ್ ಮೂವಿ ತರ ತೆಗೆದಿದೆ ಸರ್. ಸೂಪರ್ ಸರ್. ಹ್ಯಾಟ್ಸ್ ಆಫ್. ಸೂಪರ್ ಆಗಿದೆ ಸರ್. ಮ್ಯಾಕ್ಸ್ ಫಿಲ್ಮ್, ಮ್ಯಾಕ್ಸ್ ಮಿನಿಮಮ್ ಮ್ಯಾಕ್ಸ್ ಸರ್. ಸಕ್ಕತ್ತಾಗಿದೆ. ಸೂಪರ್. ಸ್ಮೋಕ್ ಸ್ಟೈಲ್ ಇದೆಯಲ್ಲ, ಆ ಸ್ಟೈಲ್ಗೆ ಅಮೌಂಟ್ ಬಿಟ್ಟು ಹೋಗ್ಬಿಡ್ತು ಸರ್. ಅಷ್ಟು ಚೆನ್ನಾಗಿದೆ ಫಿಲ್ಮು. ಎಲ್ಲ ಆಡಿಯನ್ಸ್ ಬಂದು ನೋಡಿ, ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿ. ಯಾರು ಪೈರೇಸಿ ಮಾಡಬೇಡಿ. ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಫಿಲ್ಮೇ. ಮೈಟಿಂಗ್ ಸರ್. ಮಾಸೇ ಕ್ಲಾಸ್. ಬಾಸ್ ಇರೋದೇ ಮಾಸಾಗಿ. ಅವ್ರು ಹೇಳಿದ್ರು ಒಂದು ಮಾಸ್ ಫಿಲ್ಮ್ ಕೊಡ್ತೀನಿ ಅಂತೇಳಿ, ಅದೇ ತಕ್ಕಂಗೆ ಹೇಳಿದಂಗೆ ಮಾಸಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಸೂಪರ್ ಆಗಿದೆ ಫಿಲ್ಮ್. ಎಲ್ಲರೂ ಬಂದು ಚೆನ್ನಾಗಿ ನೋಡಿ. ಫೈಟಿಂಗ್ ಸಕ್ಕತ್ತಾಗಿದೆ. ವಿಜಯ್ ಕಾರ್ತಿಕೇಯನ್ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಸಕ್ಕತ್ತಾಗಿದೆ. ಡೈರೆಕ್ಷನ್, ಸ್ಕ್ರೀನ್ ಪ್ಲೇ, ಸ್ಟೋರಿ ಸಕ್ಕತ್ತಾಗಿದೆ. ಪ್ರತಿಯೊಂದು ಫ್ರೇಮ್ ರಿಚ್ ಆಗಿ ಕಾಣಿಸಿದೆ. ಹಲವು ದಿಗ್ಗಜರಿದ್ದಾರೆ ಮೂವಿಲಿ. ಚೆನ್ನಾಗಿದೆ ಮೂವಿ. ಸೂಪರ್ ಸ್ಟೋರಿ. ಥ್ಯಾಂಕ್ ಯು. ನಿಜವಾಗ್ಲೂ ಒಂದು ವಂಡರ್ಫುಲ್ ಸಿನಿಮಾ ನೋಡಿದೆ ಅಂತ ನಾನು ಹೇಳ್ತೀನಿ. ಅಮೇಝಿಂಗ್ ಆಗಿದೆ. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದೆ ಏನಂದರೆ, ಇಡೀ ಸಿನಿಮಾ ಸುದೀಪ್ ಅವ್ರ ಸ್ಟೈಲು ಅಂದರೆ ಹಿಂದೆ ನೋಡೋಕ್ಕಾಗಲ್ಲ ಆ ಥರ. ನಿಜವಾಗ್ಲೂ ಅವ್ರು ಸ್ಮೋಕಿಂಗ್ ಮಾಡೋದಾಗಿರ್ಬೋದು, ಅವ್ರ ವಾಕಿಂಗ್ ಸ್ಟೈಲ್ ಆಗಿರ್ಬೋದು, ಅಭಿನಯ ಚಕ್ರವರ್ತಿ ಅನ್ನೋ ಟೈಟ್ಲ್ ಎಷ್ಟು ಸೂಟ್ ಆಗುತ್ತೆ ಅಂದರೆ ಇಡೀ ಸಿನಿಮಾದಲ್ಲಿ ಅವ್ರಿಗೆ ಡೈಲಾಗ್ ಕಮ್ಮಿ. ಬಟ್ ಪರ್ಫಾರ್ಮೆನ್ಸ್ ಮಾತ್ರ ನಿಜವಾಗ್ಲೂ ಸರ್. ನಿಜವಾಗ್ಲೂ ಥಿಯೇಟ್ರಿಂದ ಆಚೆ ಬಂದರೆ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನಾನು ನೋಡಿದೆ. ಒಂದು ಕೊಲೆ ಸುತ್ತ ನಡೆಯೋಂಥದ್ದು. ಬಟ್ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಆಗಿರ್ಬೋದು. ಎಸ್ಪೆಷಲಿ ಒಂದು ಫೈಟಲ್ಲಿ ಅವ್ರು ಡ್ಯಾನ್ಸ್ ಮಾಡ್ಕೊಂಡು ಬಂದು ನಿಜವಾಗ್ಲೂ ಪರ್ಫಾರ್ಮ್ ಮಾಡ್ತಾರೆ. ವಾವ್ ಅನ್ಸುತ್ತೆ.
ಆ್ಯಂಗ್ರಿ ಯಂಗ್ಮ್ಯಾನು ಕಿಚ್ಚ ಸುದೀಪ್ ಅವ್ರು ಮಾತ್ರ ನಿಜವಾಗ್ಲೂ ಆಡಿಯನ್ಸ್ ಮಾತ್ರ ತುಂಬ ಥ್ರಿಲ್ಲಿಂಗ್ ಆಗಿ ಆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಆಮೇಲೆ 2.5 ವರ್ಷ ಆದಮೇಲೆ ಈ ಸಿನಿಮಾ ನಿಜವಾಗ್ಲೂ ಅವ್ರಿಗೆ ಸಖತ್ತಾಗಿ ಒಂದು ಮೈಲೇಜ್ ಕೊಡುತ್ತೆ ಸರ್. ನನಗಂತೂ ಒಬ್ಬ ಸುದೀಪ್ ಅವ್ರ ಅಭಿಮಾನಿಯಾಗಿ ತುಂಬ ಎಂಜಾಯ್ ಮಾಡಿದೆ. ಆಮೇಲೆ ಕ್ಯಾರೆಕ್ಟರ್ಸು ಅಷ್ಟೇ, ಡೈರೆಕ್ಟ್ರು ಸುದೀಪ್ ಅವ್ರ ಮ್ಯಾನರಿಸಮ್ಮು ಅವ್ರ ಸ್ಟೈಲ್ನ ತುಂಬ ಚೆನ್ನಾಗಿ ಸದ್ಬಳಕೆ ಮಾಡ್ಕೊಂಡಿದ್ದಾರೆ. ತುಂಬ ಎಕ್ಸ್ಟ್ರಾರ್ಡಿನರಿ ಬ್ರದರ್, ಆಸಮ್ ಫೈಟಿಂಗ್ ಸರ್. ಇಡೀ ಸಿನಿಮಾದಲ್ಲಿ ಒಂದು 2-3 ಫೈಟ್ ಇದೆ, ಅಂದರೆ ಡಿಫ್ರೆಂಟ್ ಆಗಿದೆ. ಮುಂದೆ ಅಂದರೆ ಹಿಂದೆ ಯಾವ ಸಿನಿಮಾದಲ್ಲಿ ಸುದೀಪ್ ಅವ್ರ ಸಿನಿಮಾದಲ್ಲಿ ನೋಡೋಕ್ಕಾಗಲ್ಲ, ಅಂದರೆ ಡಿಫ್ರೆಂಟ್ ಆಗಿದೆ ಸರ್. ಸ್ಟೈಲಿಶ್ ಆಗಿ ಅವರೊಂದು ವಾಕ್ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಒಂದು ಡೈಲಾಗ್ ಹೇಳ್ತಾರೆ, ಸಿಂಹ ಬರ್ತಾ ಇದೆ ಕಣೋ ಡುಮ್ 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 ಅಂತ ಒಂದಷ್ಟು ಡೈಲಾಗ್ಸ್ ಮಾತ್ರ ಆಸಮ್. ಥ್ಯಾಂಕ್ ಯು. ಇಲ್ಲ ಅದೇ ಬ್ರದರ್, ತೆಲುಗು ವಿಲನ್ ಅವರು ಪ್ರಭಾಕರ್, ಬಾಹುಬಲಿ ವಿಲನ್ ಅವರು ಇದು ಮಾಡ್ಕೊಂಡಿದ್ದಾರೆ. ಆಮೇಲೆ ಇನ್ನೊಬ್ಬ ಒಂದಷ್ಟು ಕ್ಯಾರೆಕ್ಟರ್ಸು. ಆಮೇಲೆ ನಮ್ಮ ಸುನಿಲ್ ಅವರು ಹೌದಷ್ಟೇ, ಅವರು ಒಂದು ಎಷ್ಟೊತ್ತು ಇರ್ತಾರೆ, ತುಂಬಾ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ ಬ್ರದರ್. ಓವರಾಲ್ ಆಗಿ ಶಿವಕಾರ್ತಿಕೇಯನ್ ಅವರು ಒಂದು ಒಳ್ಳೆ ಸ್ಕ್ರೀನ್ ಪ್ಲೇನ ಆಟ ಆಡಿದ್ದಾರೆ, ಚೆನ್ನಾಗಿದೆ. ಬಾಲಿವುಡ್ ಅಲ್ಲಿ ಸನ್ನಿ ಲಿಯೋನ್ ಅವರು ಒನ್ ನೈಟ್ ಸ್ಟ್ಯಾಂಡ್ ಅಂತ ಸಿನಿಮಾನ ಒಂದು ರಾತ್ರಿಯಲ್ಲಿ ಮಾಡ್ತಾರೆ. ಬಟ್ ಅದೇ ನಮ್ಮ ಕನ್ನಡದ ಜನತೆ ಸುದೀಪ್ ಅಂತವರು ಒಂದು ರಾತ್ರಿಯಲ್ಲಿ ಮ್ಯಾಕ್ಸ್ ಸಿನಿಮಾ ಮಾಡ್ಬಿಟ್ಟು ಒಂದಿಡೀ ಗೌರ್ಮೆಂಟ್ನೇ ಬದಲಿಸ್ತಾರೆ ಅಂತಂದ್ರೆ ಒಂದು ಸಿನಿಮಾ ಇಂಪ್ಯಾಕ್ಟ್ ಎಷ್ಟು ಅಂತ ನೋಡಿ. ಅಂದ್ರೆ ಒಂದ್ ನೈಟಲ್ಲಿ ನಾವು ಏನೇನು ಮಾಡ್ಬೋದು ಅನ್ನೋದು ನೋಡಿ. ಜೊತೆಗೆ ಇಂಟರ್ವಲ್ ಸೀನ್ ಗುರುವೆ ಮಿಸ್ಸೇ ಮಾಡಬಾರ್ದು, ಯಾರು ಮಿಸ್ ಮಾಡಬಾರ್ದು. ನೀವು ಇಂಟರ್ವಲ್ ಬಿಫೋರ್ ಆಫ್ಟರ್ ಮಿಸ್ ಮಾಡಿದ್ರಿ ಅಂದರೆ ಸಿನಿಮಾನೇ ಮಿಸ್ ಮಾಡ್ದಂಗೆ. ಯಾಕಂದರೆ ಇಂಟರ್ವಲ್ಲಲ್ಲಿ ಒಂದು ವಿಚಾರ ಹೇಳಿದಾರೆ ಕಣ್ರಿ, ನೀವೆಷ್ಟೇ ಕಷ್ಟದಲ್ಲಿರಿ, ಏನೇ ಆಗಲಿ, ಒಂದು ತಪ್ಪು ಎಲ್ಲೋ ಮಾಡೇ ಮಾಡ್ತೀರಾ. ಆ ತಪ್ಪನ್ನೂ ಸರಿಪಡಿಸೋದಕ್ಕೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇದು ಇನ್ಯಾವುದೋ ಒಂದು ವಿಚಾರಕ್ಕೆ ಲಿಂಕು ಆಗ್ಬೋದು, ಯಾಕಂದರೆ ಸಾವು ಹಂಗಂಗೆ ಆಗಲ್ಲ. ಫೈಟಿಂಗ್ ತುಂಬ ಅದ್ಭುತವಾಗಿದೆ ಬ್ರದರ್. ಐ ಥಿಂಕ್ ಸುದೀಪ್ ಅವ್ರನ್ನ ನಾವು ಹಿಂದೆ ವಿಕ್ರಾಂತ್ ರೋಣದಲ್ಲಿ ನೋಡಿದ್ವಿ, ಬಟ್ ಅಲ್ಲಿನ ಕ್ಯಾರೆಕ್ಟರ್ ಭಾಳ ವಿಭಿನ್ನವಾಗಿತ್ತು. ನಾನು ಅವ್ರನ್ನ ವಿಕ್ರಾಂತ್ ರೋಣ ರಿಲೀಸ್ ಡೇನೇ ಇಂಟರ್ವ್ಯೂ ಮಾಡಿದ್ದೆ. ಬಟ್ ಈ ಸಿನಿಮಾ ನೋಡಾದ್ಮೇಲೆ ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ಸುದೀಪ್ ಅವ್ರ ಕಡೆಯಿಂದ. ಐ ಥಿಂಕ್ ಅವ್ರು ಹೇಳಿದ್ದು ಒಂದು ರಾತ್ರಿಯ ಕತೆ ಅಂತಂದ್ರಲ್ಲ, ಅದೇನೋ ಅಂತಾರಲ್ಲ, ಅಪ್ಪ ಒಂದು ವಾರ ಹಿಂದೆ ಬಂದರು, ಮಗ ಒಂದು ವಾರ ಬಿಟ್ಟು ಬರ್ತವ್ರು ನನ್ನ ಲೆಕ್ಕದಲ್ಲಿ, ಗುರು ಶಿಷ್ಯನ್ ಥರ. ದಯವಿಟ್ಟು ಎರಡೂ ಸಿನಿಮಾ UI ಮ್ಯಾಕ್ಸ್ ಎರಡಕ್ಕೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಸುದೀಪ್ ಅಣ್ಣ, ಒಳ್ಳೇದಾಗಲಿ ನಿಮಗೆ. ಮೂವಿ ಮ್ಯಾಕ್ಸ್, ನಾನೊಬ್ಬ ಅವರೊಬ್ಬ ಸುದೀಪ್ ಸರ್ ಅಭಿಮಾನಿಯಾಗಿ ತುಂಬ ಖುಷಿ ಪಡ್ತಾ ಇದ್ದೀನಿ. ತುಂಬ ಒಂದು ಪ್ರೌಡ್ ಫೀಲ್ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಹೇಳೋದು, ಸುದೀಪ್ ಸರ್ ಮೊನ್ನೆ ಒಂದು ಮಾತು ಹೇಳಿದರು. ಏನಂತ ಹೇಳಿದರೆ, ನಾನು ಸ್ಟೇಜಲ್ಲಿ ಡೈಲಾಗ್ ಹೊಡೆಯೋನಲ್ಲ, ಎಲ್ಲರ ಜೊತೆ ಒಟ್ಟಿಗೆ ಕೂರಿಸ್ಬಿಟ್ಟು ಎಲ್ಲರ ಒಂದು ಒಗ್ಗಟ್ಟಿನಲ್ಲಿ ನೋಡ್ಬೇಕಂತ ಆಸೆ ಅಂತ. ನಾನೊಬ್ಬ ಸುದೀಪ್ ಅಭಿಮಾನಿಯಾಗಿ ನಾನು ಅದನ್ನು ತುಂಬ ಅದೇ ಥರ ಇರೋಕ್ಕೆ ನಾನು ಇಷ್ಟಪಡೋಣ. ಯಾಕಂದರೆ ಕನ್ನಡ ಸಿನಿಮಾ ಅಂದಾಗ ಇಲ್ಲಿ ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅನ್ನೋದಕ್ಕಿಂತ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿದೆ ಅಂದಾಗ ಆ ಸಿನಿಮಾನ ಎಲ್ಲರೂ ನೋಡಿ ಅಂತ ಹೇಳೋ ಇಷ್ಟಪಡೋನು ನಾನು. ಫೈಟಿಂಗ್ ಅನ್ನೋದಕ್ಕಿಂತಲೂ ಸ್ಟೋರಿ ನಾನು ಹೇಳ್ತಾ ಇರೋದು. ಒಬ್ಬ ಪೊಲೀಸ್ ಮನಸ್ಸು ಮಾಡಿದರೆ ಪೊಲೀಸ್ ಫ್ಯಾಮಿಲಿನ ಅವ್ನಿಗೆ ಸೇವ್ ಮಾಡೋಕ್ಕೂ ಬರುತ್ತೆ. ಯಾಕಂದರೆ ಒಬ್ಬ ಕಾಮನ್ ಪರ್ಸಿಗೆ ಅವ್ನು ಸೇವ್ ಹೇಗೆ ಮಾಡಬೇಕಂತ ಗೊತ್ತಿರೋನಿಗೆ ಫ್ಯಾಮಿಲಿಗೆ ಏನಾದರೂ ಆಗುತ್ತೆ ಅಂತ ಅಂದಾಗ ಅವ್ನು ಬಂದೇ ಬರ್ತಾನೆ. ಅದಕ್ಕಂತೂ ಮ್ಯಾಕ್ಸ್ ಕಟ್ಟಿಟ್ಟ ಬುತ್ತಿ. ನಿಮ್ಗಂತೂ ನಾನು ಹೇಳೋದು ಒಂದು ಚಾಲೆಂಜ್ ಆಗ್ತೀನಿ, ಅಕಸ್ಮಾತ್ ಮ್ಯಾಕ್ಸ್ ಫಸ್ಟ್ ಹಾಫ್ ಮಾತ್ರ ನೋಡಿ, ಚೆನ್ನಾಗಿಲ್ವಾ ಎದ್ದೋಗಿ 10 ಮಂದಿಗೆ ಚೆನ್ನಾಗಿಲ್ಲ ಅಂತೇಳಿ, ಚೆನ್ನಾಗಿದೆಯಾ 2 ಮಂದಿಗೆ ಹೇಳಿ. ಕನ್ನಡದ ಫಿಲ್ಮು ಪಕ್ಕ, ಅಷ್ಟು ನಾನು ತುಂಬ ಧೈರ್ಯದಿಂದ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಬ್ರೋ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಜನಸಾಮಾನ್ಯರು ಯಾವ ರೀತಿ ಮ್ಯಾಕ್ಸ್ಗೆ ಮಾಸ್ ಆಗಿ ರಿವ್ಯೂ ಕೊಟ್ಟಿದ್ದಾರೆ ಅಂತ. ಸಾಕಷ್ಟು ಜನ ಈ ಮಾಸ್ಗೆ ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಮತ್ತು ಇನ್ನಷ್ಟು ಜನ ಕಿಚ್ಚ ಬಾಸ್ ಅಂತ ಕೂಗ್ತಾ ಇರ್ಬೋದು. ಹಾಗೆ ಥಿಯೇಟ್ರಲ್ಲಿ ಮಾತ್ರ ಸಾಕಷ್ಟು ವಿಜಿಲ್ಗಳನ್ನ ಹಾಕ್ತಾಯಿದ್ರು, ಸಾಕಷ್ಟು ಜನ ಕೂಗಾಡ್ತಾಯಿದ್ರು, ಸಾಕಷ್ಟು ಫ್ಯಾನ್ಸ್ಗಳು ಬಂದಿದ್ದಾರೆ. ಮಾಸ್ನ ಕಾಲೇಜ್ ಹುಡುಗರು ಅಂದರೆ, ಹಾಗೆ ಫ್ಯಾಮಿಲಿ ಸಹ ಬಂದು ನೋಡ್ತಾ ಇದ್ದಾರೆ. ನೋಡ್ತಾ ಇರಿ BN TV, ಇದು ನಿಮ್ಮ ಧ್ವನಿ. ಕ್ಯಾಮ್ರಾಮ್ಯಾನ್ ನಿಶಾಂತ್ ಜೊತೆ ಆ್ಯಂಕರ್ ಸಂಜಯ್ ಶೆಟ್ಟಿ. ನಮಸ್ಕಾರ.